ಏನಾದ್ರು ಹೆಣ್ಮಕ್ಳು ನೀವೆಲ್ಲ ಟ್ಯಾಕ್ಸ್ ಎಷ್ಟು ಕಟ್ಟಿದ್ರಿ ಹೇಳಿ, ಎಷ್ಟು ಕಟ್ಟಿದ್ರಿ? ಕರ್ನಾಟಕದ ಸರಾಸರಿ GST ತೆರಿಗೆ ಎಷ್ಟು ಹೇಳಿ? ಕರ್ನಾಟಕದಿಂದ GST ಹೋಗ್ತಕ್ಕಂಥದ್ದು ಎಷ್ಟು ಗೊತ್ತಾ? ಒಬ್ಬೊಬ್ಬ ಮನುಷ್ಯ ಕರ್ನಾಟಕದಿಂದ 13,500 ರೂಪಾಯಿ GST ಕಟ್ತಾರೆ. ಅವರ ಬಡವ ಇರ್ಬೋದು, ಬಲ್ಲಿಗ ಇರ್ಬೋದು, ಎಲ್ಲರೂ ಇಡೀ ದೇಶದಲ್ಲಿ ವರ್ಷಕ್ಕೆ ಎಷ್ಟು ಕಟ್ತಾರೆ GST? 13,500. ನಮ್ಮ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಎಷ್ಟು ಕಟ್ತಾರೆ ಗೊತ್ತಾ? ಎಷ್ಟು ಕಟ್ತಾರೆ ಹೇಳಿ? ಎಷ್ಟು ಕಟ್ತಾರೆ ಹೇಳ್ರಪ್ಪ? 2,500 ರೂಪಾಯಿ ಕಟ್ತಾರೆ. ಎಷ್ಟು ಕಟ್ತಾರೆ? 2,500 ರೂಪಾಯಿ. ನಿಮ್ ದುಡ್ಡೆಲ್ಲ ಎಲ್ಲೋಗ್ತದೆ? ನಿಮ್ ದುಡ್ಡೆಲ್ಲ ಎಲ್ಲೋಗ್ತದೆ? ನಿಮ್ ದುಡ್ಡೆಲ್ಲ ಕಾವೇರಿ ನೀರು ಕೂಡ ಗೊತ್ತಾ ಇಲ್ಲ, ನಿಮ್ ದುಡ್ಡು ರಸ್ತೆ ಅಭಿವೃದ್ಧಿಗೆ ಗೊತ್ತಾ ಇಲ್ಲ, ನಿಮ್ ದುಡ್ಡು ವಿದ್ಯುತ್ ಶಕ್ತಿಗೆ ಕೊಡಲಿಕ್ಕೆ ಗೊತ್ತಾ ಇಲ್ಲ. ನಿಮ್ಮ ಹಣ ಉತ್ತರ ಭಾರತಕ್ಕೆ, ಉತ್ತರ ಪ್ರದೇಶಕ್ಕೆ ಹರಿದು ಹೋಗ್ತಾ ಇದೆ. 4,30,000 ಕೋಟಿ ರೂಪಾಯಿ ಹಣವನ್ನ ನಾವು ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ. ಅವ್ರು ಕೊಡ್ತಾ ಇರೋದು 50,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ. ಕನ್ನಡಿಗ ತೆರಿಗೆ ಹಣ ಅಂತಂದ್ರೆ ಅಷ್ಟು ಸಲೀಸಾಗಿದ್ಯಾ? ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಒಂದೇ ನೆಲ ಯಾವುದು ಅಂತಂದ್ರೆ ಅದು ಕರ್ನಾಟಕ. ಕರ್ನಾಟಕದ ಕನ್ನಡಿಗರಿಗೆ ಯಾವ ಜಾಗ? ಕರ್ನಾಟಕ. ಏನಾದ್ರು ಹೆಣ್ಮಕ್ಳು ನೀವೆಲ್ಲ ಟ್ಯಾಕ್ಸ್ ಎಷ್ಟು ಕಟ್ಟಿದ್ರಿ ಹೇಳಿ, ಎಷ್ಟು ಕಟ್ಟಿದ್ರಿ? ಕರ್ನಾಟಕದ ಸರಾಸರಿ GST ತೆರಿಗೆ ಎಷ್ಟು ಹೇಳಿ? ಕರ್ನಾಟಕದಿಂದ GST ಹೋಗ್ತಕ್ಕಂಥದ್ದು ಎಷ್ಟು ಗೊತ್ತಾ? ಒಬ್ಬೊಬ್ಬ ಮನುಷ್ಯ ಕರ್ನಾಟಕದಿಂದ 13,500 ರೂಪಾಯಿ GST ಕಟ್ತಾರೆ. ಅವರ ಬಡವ ಇರ್ಬೋದು, ಬಲ್ಲಿಗ ಇರ್ಬೋದು, ಎಲ್ಲರೂ ಇಡೀ ದೇಶದಲ್ಲಿ ವರ್ಷಕ್ಕೆ ಎಷ್ಟು ಕಟ್ತಾರೆ GST? 13,500. ನಮ್ಮ ಉತ್ತರ ಭಾರತದಲ್ಲಿ ಉತ್ತರ ಪ್ರದೇಶದಲ್ಲಿ ಎಷ್ಟು ಕಟ್ತಾರೆ ಗೊತ್ತಾ? ಎಷ್ಟು ಕಟ್ತಾರೆ ಹೇಳಿ? ಎಷ್ಟು ಕಟ್ತಾರೆ ಹೇಳ್ರಪ್ಪ? 2,500 ರೂಪಾಯಿ ಕಟ್ತಾರೆ. ಎಷ್ಟು ಕಟ್ತಾರೆ? 2,500 ರೂಪಾಯಿ. ನಿಮ್ ದುಡ್ಡೆಲ್ಲ ಎಲ್ಲೋಗ್ತದೆ? ನಿಮ್ ದುಡ್ಡೆಲ್ಲ ಎಲ್ಲೋಗ್ತದೆ? ನಿಮ್ ದುಡ್ಡೆಲ್ಲ ಕಾವೇರಿ ನೀರು ಕೂಡ ಗೊತ್ತಾ ಇಲ್ಲ, ನಿಮ್ ದುಡ್ಡು ರಸ್ತೆ ಅಭಿವೃದ್ಧಿಗೆ ಗೊತ್ತಾ ಇಲ್ಲ, ನಿಮ್ ದುಡ್ಡು ವಿದ್ಯುತ್ ಶಕ್ತಿಗೆ ಕೊಡಲಿಕ್ಕೆ ಗೊತ್ತಾ ಇಲ್ಲ. ನಿಮ್ಮ ಹಣ ಉತ್ತರ ಭಾರತಕ್ಕೆ, ಉತ್ತರ ಪ್ರದೇಶಕ್ಕೆ ಹರಿದು ಹೋಗ್ತಾ ಇದೆ. 4,30,000 ಕೋಟಿ ರೂಪಾಯಿ ಹಣವನ್ನ ನಾವು ಕೇಂದ್ರಕ್ಕೆ ಕೊಡ್ತಾ ಇದ್ದೀವಿ. ಅವ್ರು ಕೊಡ್ತಾ ಇರೋದು 50,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ. ಕನ್ನಡಿಗ ತೆರಿಗೆ ಹಣ ಅಂತಂದ್ರೆ ಅಷ್ಟು ಸಲೀಸಾಗಿದ್ಯಾ? ನಮ್ಮ ಕರ್ನಾಟಕದ ಕನ್ನಡಿಗರಿಗೆ ಒಂದೇ ನೆಲ ಯಾವುದು ಅಂತಂದ್ರೆ ಅದು ಕರ್ನಾಟಕ. ಕರ್ನಾಟಕದ ಕನ್ನಡಿಗರಿಗೆ ಯಾವ ಜಾಗ? ಕರ್ನಾಟಕ.